ವೆಲ್ಕಮ್ ಟು ಅರುಣೋದಯ ಚಾನಲ್. ಆಶಾ ಸೌರಭ ಕಾದಂಬರಿ ಭಾಗ 1ಕ್ಕೆ ಸ್ವಾಗತ. ಸಂಪಿಗೆಹಳ್ಳಿಯಲ್ಲೆಲ್ಲ ಡಾಕ್ಟರ್ ಶ್ರೀನಿವಾಸ್ ಮಗ ಗೋಕುಲ್ ಇಲ್ಲೇ ಬಂದು ನೆಲೆಸುವುದು ಎಂದು ದೊಡ್ಡ ಸುದ್ದಿ ಆಗಿತ್ತು. ಕೆಲವರು ಉಬ್ಬೇರಿಸಿದರು. ಹಿರಿಯರಿಗಂತೂ ಇದು ಅಚ್ಚರಿಯ ವಿಷಯ. ಇದೆಲ್ಲ ಗಾಳಿ ಸುದ್ದಿ ಎನ್ನುವಂತೆ ಯೋಚಿಸಿದವರೂ ಉಂಟು. ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆಸಿದವರೂ ಉಂಟು. ಇದಕ್ಕೆಲ್ಲ ವಿರಾಮ ಹಾಕುವಂತೆ ಹಳೆಯ ಮನೆ ದುರ್ಸ್ಥಿತಿಯವಾಗುತ್ತಿತ್ತು. ಖಾಲಿ ನಿವೇಶನದಲ್ಲಿ ಕಟ್ಟಡ ಬೀಳುತ್ತಿತ್ತು. ಎಲ್ಲರ ಮನೆಗಳಲ್ಲಿ ಮರೆಯಾಗಿದ್ದ ಜೋಯಿಸರ ಮಗ ಈಗ ಪ್ರತ್ಯಕ್ಷನಾಗಿದ್ದ. ಈ ಸುದ್ದಿಯಿಂದ ಹೆಚ್ಚಿಗೆ ಗೊಂದಲಕ್ಕೆ ಒಳಗಾದವರು ಶಾಮಣ್ಣನವರು. ಎಲ್ಲರ ಬಾಯಲ್ಲೂ ಈ ಸುದ್ದಿ ಕೇಳಿ ಬೇಸತ್ತು ಹೋಗಿದ್ದರು. ಮನೆಗೆ ಬರುವ ವೇಳೆಗೆ ಶಾಮಣ್ಣನವರ ತಲೆಯಲ್ಲಿ ನರಗಳು ಪಟಪಟ ಎನ್ನತೊಡಗಿದವು. ಜೋಡು ಕಳಚಿ ವಜಾರಕ್ಕೆ ಬಂದವರೇ ಸೋತವರಂತೆ ಕೂತರು. ಮಿದುಳು ಮತ್ತೆ ಮೊದಲಿನ ದಾಟಿಯಲ್ಲಿಯೇ ಸಾಗಿತ್ತು. ವಿದೇಶಿ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದ ಅವನಿಗೆ ಇಲ್ಲೇನು ಕೆಲಸ? ಈ ಪರಿಸರಕ್ಕೆ ಹೊಂದಿಕೊಳ್ಳಲು ಅವನಿಗೆ ಸಾಧ್ಯವೇ? ಈ ಪ್ರಶ್ನೆಗಳಿಗೆ ಉತ್ತರ ಸುಲಭವೆನಿಸಲಿಲ್ಲ. ತಾತನ ಆಸ್ತಿಗೆ ವಾರಸುದಾರ. ಮನದಲ್ಲಿಯೇ ಸಿಡಿಮಿಡಿಗುಟ್ಟಿದರು. ಸುನಂದ ಹಣೆಯ ಬೆವರನ್ನು ಕೈವಸ್ತ್ರದೊತ್ತಿದ್ದರು. ಹಣೆಯ ಗೆರೆಗಳು ಆಳವಾಗಿ, ಕಣ್ಣುಗಳು ಕಿರಿದಾದವು. ಹೆಂಡತಿ ಬಂದು ಎದುರು ನಿಂತಾಗ ಅಡಿಂದ ಮುಡಿಯವರೆಗೆ ನೋಡಿದರು. ಇವಳು ಗಟ್ಟಿ ಮನದ ಹೆಣ್ಣ? ತನ್ನಲ್ಲಿಯೇ ಪ್ರಶ್ನಿಸಿಕೊಂಡರು. ಅವನು ಬರೋದಂತೂ ನಿಜ. ನೀನು ಮಾತ್ರ ಮನೆಯ ಬಾಗಿಲಿಗೆ ಸೇರಿಸಬಾರ್ದು. ಸುನಂದಮ್ಮನ ಎದೆ ಭಾರವಾಯಿತು. ಈ 2 ತಿಂಗಳಿಂದ ಅದೆಷ್ಟೋ ಬಾರಿಯೋ ಹೀಗೆ ಹೇಳಿದ್ದು. ಇನ್ನೆಷ್ಟು ಸಲ ಹೇಳ್ತೀರಾ ಎಂದು ತೊಡೆದುಹೋದ ಸಂಬಂಧನ ಮತ್ಯಾಕೆ ಬೆಳೆಸ್ಕೊಳ್ಳಿ? ಬಾಯಲ್ಲಿ ಹಾಗಂದರು. ಸುನಂದಮ್ಮನ ಮನ ಬರುವ ಅಣ್ಣನ ಮಗನನ್ನು ನೋಡಲು ಕಾತುರವಾಗಿಯೇ ಇತ್ತು. ಅಣ್ಣನ ನೆನಪಿನಿಂದ ಆಕೆ ಗಂಟಿಲು ಕಟ್ಟಿತು. ಮಾತನಾಡಲಾರದ ಸ್ಥಿತಿ. ವಿಷಯ ಅರಿವಾದಾಗ ಪುಟ್ಟ ಮನಸ್ಸಿನ ಸುನಂದ ಕಣ್ಣೀರಿನಲ್ಲಿಯೇ ಕೈ ತೊಳೆದಿದ್ದಳು. ಈಗ್ಯಾಕೆ ಮಾಡಿದೆ? ನಮ್ಮೆಲ್ಲರ ಮೇಲೆ ಪ್ರೀತಿ ಸತ್ತೋಯ್ತಾ? ಇದು ಒಗಟಾಗಿಯೇ ಉಳಿದಿತ್ತು. ಯಾಕೆ ಬರ್ತಾನೆ ನಂಬಾಗ್ಲಿಗೆ? ಸ್ವರದಲ್ಲಿ ದುಗುಡ ಇಣುಕಿತು. ಕಣ್ಣಂಚಿನಲ್ಲಿ ಕಂಬನಿ ಜಿನುಗಿದಾಗ ಶಾಮಣ್ಣನವರು ಗಂಭೀರವಾದರು. ಮೊದಮೊದಲು ಅವರು ಈ ವಿಷಯ ನಂಬಿರಲಿಲ್ಲ. ಆದರೆ ಶ್ರೀನಿವಾಸನ ಹಳೆಯ ಗೆಳೆಯ ಬಂದು ಮನೆಯ ಬೀಗದ ಕೈ ಪಡೆದು ಜಮೀನಿನ ವಿಷಯ ಎತ್ತಿದಾಗ ಉಬ್ಬೇರಿಸಿದರು. ಶ್ರೀನಿವಾಸ ಸತ್ತ ಸುದ್ದಿ ತಿಳಿದ ಮೇಲೆ ಹಳೆ ನೆನಪುಗಳೆಲ್ಲ ಸಮಾಧಿ ಕಟ್ಟಿದ್ದರು. ಈ ಹೊಸ ವಿಚಾರ ಅವರ ಪಾಲಿಗೆ ಆಘಾತವನ್ನು ತಂದೊಡ್ಡಿದ್ದರೂ ತಲೆ ಕೊಡವಿಕೊಳ್ಳಲು ಪ್ರಯತ್ನಿಸುತ್ತಲೇ ಇದ್ದರು. ಕೆಂಪು ಹುಡುಗಿ ಇಲ್ಯಾಕೆ ಬರ್ತಾನೆ? ಗಡ್ಡ ತುರಿಸಿದರು. ಅವರ ಪಾಲಿಗೆ ಒಟಾಗೇ ಉಳಿದಿತ್ತು. ನನಗ್ಯಾಕೋ ಇಲ್ಲಿ ಬಂದು ಉಳಿಯೋ ನಂಬಿಕೆ ಇಲ್ಲ. ಸುನಂದಮ್ಮನ ಸ್ವರದಲ್ಲಿ ನಿರಾಸೆ ಎಣುಕಿತು. ನಂಬಿಕೆ ಅಪನಂಬಿಕೆಯ ಪ್ರಶ್ನೆ ಇನ್ನೆಲ್ಲಿದೆ? ಬರೋದಂತೂ ಗ್ಯಾರಂಟಿ. ಬೇಸರ ಬೆರೆತ ಅಸಹನೆ ಎಣುಕಿದಾಗ ಸುನಂದಮ್ಮನ ಕಾಲುಗಳು ಅಡಿಗೆ ಮನೆ ಹತ್ತಿರ ನಡೆದವು. ಏನೋ ಜ್ಞಾಪಿಸಿಕೊಂಡವರಂತೆ ಶಾಮಣ್ಣನವರೆದ್ದು ಹೊರಗೆ ಹೋದರು. ಹಳ್ಳಿಯವರ ಕಣ್ಣುಗಳಲ್ಲಿ ಕಾಣುವ ಕುತೂಹಲವನ್ನು ಕಂಡಾಗ ಅವರ ಮೈ ನರಗಳೆಲ್ಲ ಪಟಪಟ ಎನ್ನುತ್ತಿತ್ತು. ಜೋಯಿಸರ ಸಾಯುವ ಮುನ್ನ ಆಸ್ತಿಯನ್ನು 2 ಪಾಲು ಮಾಡಿದ್ದರು. ಅವನು ಮಾಡಿದ ಅಕ್ಷಮ ಅಪರಾಧವಾದರೂ ಮಗನೆಂಬ ಸಂಗತಿಯನ್ನು ಮರೆತಿರಲಿಲ್ಲ. ಮೂಕನಾಗಿ ವೇದನೆಯನ್ನು ಅನುಭವಿಸುತ್ತಿದ್ದರು. ಬಾಯಿತಿ ಕೆಟ್ಟ ನುಡಿಗಳನ್ನು ಆಡುತ್ತಿರಲಿಲ್ಲ. ತಾವು ಹುಟ್ಟಿ ಬೆಳೆದ ಜನರೊಡನೆ ಶ್ರೀನಿವಾಸ ಬೆರೆತು ತನ್ನ ಸೇವೆಯನ್ನು ಅವರಿಗೆ ಮುಡಿಪಾಗಿಡಬೇಕೆಂಬುದೇ ಅವರ ಆಸೆಯಾಗಿತ್ತು. ಅಂಬಲಿಕೆ ಹಾಗೆಯೇ ಉಳಿದಾಗ ಅವರದೇ ಎಳೆದೊಯ್ಯಿತು. ಅಮೆರಿಕಾಗೆ ಹೊರಡುವ ಮುನ್ನ ಬಂದಿದ್ದ ತುಟಿ 2 ಮಾಡದೆ ಗಂಭೀರವಾಗಿದ್ದರು. ದಿನ ಕಳೆದಂತೆ ನಿರ್ಲಿಪ್ತತೆ ಅವರನ್ನು ಆವರಿಸಿಕೊಂಡಾಗ ಮಗನ ಬಗ್ಗೆ ಬರೆದ ಅಧ್ಯಯನಕ್ಕೆ ಸಮಾಪ್ತಿ ಹಾಡಿದರು. ಜೋಯಿಸ್ರೇ, ಈ ವಯಸ್ಸಿನಲ್ಲಿ ಎಂಥ ಕಷ್ಟ ಬಂತು? ಸಹಾನುಭೂತಿ ತೋರಿಸಿದಾಗ ಅಸನ್ಮುಖತೆಯಿಂದ ಅವರ ಮುಖದಿಂದ ಅಳಿಸಿ ಹೋಗುತ್ತಿರಲಿಲ್ಲ. ಆಮೇಲೆ ಮನೆಯಲ್ಲಿದ್ದಿದ್ದು ಇಬ್ಬರೇ. ಮಗಳು ಸುನಂದ ಎಲ್ಲ ಕೆಲಸದಲ್ಲೂ ಅಚ್ಚುಕಟ್ಟು. ಯಾವುದಕ್ಕೂ ಆತುರವಿರಲಿಲ್ಲ. ಬೆಳಗ್ಗೆ ಸ್ನಾನ ಪೂಜೆ ಮುಗಿಸಿ ಜಮೀನಿನ ಕಡೆ ಸುತ್ತಿ ಬಂದರೆ ಸಂಜೆ ತೋಟದ ಮನೆಯ ಕಡೆಯಿಂದ ದೊಡ್ಡ ಕೆರೆಯ ಏರಿಯ ಮೇಲೆ ಒಬ್ಬಂಟಿಗರಾಗಿ ಸುತ್ತಾಡಿ ರಸ್ತೆ ದೀಪ ಹತ್ತಿಕೊಳ್ಳುವ ವೇಳೆಗೆ ಮನೆಗೆ ಹಿಂತಿರುಗುತ್ತಿದ್ದರು. ಆಮೇಲೆ ರಾತ್ರಿ ಬಂದು ಹಳ್ಳಿಯ ಮುಖಂಡರು ಅಧಿಕಾರಿಗಳ ಜೊತೆ 10ರವರೆಗೆ ಮಾತನಾಡುತ್ತಿದ್ದರು. ಈ ದಿನಚರಿಯಲ್ಲಿ ಯಾವುದೇ ವ್ಯತ್ಯಾಸ ಇರ್ತಿರಲಿಲ್ಲ. ತಂದೆಯ ಮನದ ಬೇಗೇನು ಅರಿತ ಸುನಂದ ಏಕಾಂತದಲ್ಲಿ ಕೂತು ಮುಸುಮುಸು ಅಳುತ್ತಿದ್ದಳು. ಈ 2 ಹೃದಯಗಳ ವೇದನೆ ತನಗೆ ಸಂಬಂಧಿಸವಿಲ್ಲವೆಂಬುವಂತೆ ಮಹತ್ವಾಕಾಂಕ್ಷೆಯ ಸಾಧನೆಗೆ ಅಲ್ಲೇ ಉಳಿದ. ತನ್ನ ಮದುವೆಯ ವಿಷಯ ತಿಳಿಸಿ ಆಶೀರ್ವಾದ ಬಯಸಿ ಪತ್ರ ಬರೆದ. ಪತ್ರ ಓದಿದ ಜೋಯಿಸರು ಅದನ್ನೆತ್ತಿ ಹೆಂಡತಿಯ ಭಾವಚಿತ್ರದ ಹಿಂದೆ ಇಟ್ಟರು. ಸತ್ತಿದ ಹೆಂಡತಿ ಕ್ಷಣದಲ್ಲಿ ಅದೃಷ್ಟವಂತಳಾಗಿ ಕಂಡರು. ಆಮೇಲೆ ಬದುಕಿನ ಬಗ್ಗೆ ನಿರಾಶರಾಗಿ ದಿನಗಳಲ್ಲಿ ದೂಡುತ್ತಿದ್ದರು. ನಿದ್ದೆ ಇಲ್ಲದ ರಾತ್ರಿಗಳು ಹೊರಗಿನ ಜಗಲಿಯ ಮೇಲೆ ಕೂತು ಕಳೆಯುತ್ತಿದ್ದರು. ನಕ್ಷತ್ರಗಳಿಂದ ನಿಬಿಡವಾದ ಆಕಾಶವನ್ನೇ ಅವಲೋಕಿಸಿ ಮನದಲ್ಲಿಯೇ ವಿಶ್ಲೇಷಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಒಂದು ದಿನ ಶ್ರೀನಿವಾಸ ಮಡದಿಯೊಂದಿಗೆ ಬಂದ. ಮಂಡಿಯ ಮೇಲೆ ತುಂಡು ಲಂಗ ಧರಿಸಿದ ಕೆಂಪು ಹಣ್ಣನ್ನು ಕಂಡ ಕೂಡಲೇ ಅವರ ಇಡೀ ಶರೀರವೇ ಹತ್ತಿ ಉರಿದಂತಾಯಿತು. ಅವರ ಪಟ್ಟ ಮಾನಸಿಕ ಕ್ಲೇಶ ಅಷ್ಟಿಷ್ಟಲ್ಲ, ತೀರ ಮುಪ್ಪಿದಂತೆ ಆಯಿತು. ಮಗನ ಬಗ್ಗೆ ಕೆಟ್ಟ ನುಡಿ ಅವರ ಬಾಯಿಂದ ಹೊರಬೀಳಲಿಲ್ಲ. ಪೂರ್ವಿಕರಂತೆ ತಮಗೆ ಬಂದ ಆಸೆಯನ್ನೆಲ್ಲ ಅವನಿಗೆ ಬರೆದು ಮಗಳಿಗೆ ಸ್ವಂತ
ಗಳಿಕೆ ಬಿಟ್ಟು ಮದುವೆ ಮಾಡಿದ ತಿಂಗಳಿಗಳಿಗೆ ಕಣ್ಮುಚ್ಚಿದರು. ಜೋಯಿಸರ ಸತ್ತ ಮೇಲೆ ಶಾಮಣ್ಣ ಮಡದಿಯೊಂದಿಗೆ ಇಲ್ಲೇ ಉಳಿದು ಸದ್ಯಕ್ಕೆ ಶ್ರೀನಿವಾಸನ ಪಾಲಿನ ಮನೆ ಜಮೀನು ಅವರದೇ. ಆದರೆ ಸಾಯುವ ಮುನ್ನ ಜೋಯಿಸರು ಮಗನ ಗೆಳೆಯ ಕೃಷ್ಣನ್ ಮೂಲಕ ಆಸ್ತಿ ವಿಭಾಗದ ವಿಷಯವನ್ನು ಪತ್ರಮುಖೇನ ಮಗನಿಗೆ ತಿಳಿಸಿದರು. ಆದರೆ ದಿನ ಕಳೆದಂತೆ ಶ್ರೀನಿವಾಸ ಎಲ್ಲರ ನೆನಪುಗಳಿಂದ ದೂರವಾದ. ಒಳಗೆ ಬಂದ ಅನುಪಮಳ ನಡಿಗೆಯಲ್ಲಿ ಉತ್ಸಾಹವಿತ್ತು, ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು. ಒಂದು ಕ್ಷಣ ನಿಂತು ರಪ್ಪೆಗಳನ್ನು ಪಟಪಟ ಬಡೆದಳು. ಅಮ್ಮ ಮಗಳ ಕೂಗಿಗೆ ತಲೆ ಎತ್ತಿದರು. ಸ್ವರದಲ್ಲಿನ ಉತ್ಸಾಹಕ್ಕೆ ಅವರ ಹುಬ್ಬೇರಿತು. ಏನು ವಿಷಯ? ಹಣೆಯ ಮೇಲಿನ ಬೆವರನ್ನು ಸೆರೆಗೊತ್ತಿತ್ತ ಆದರೂ ಕಣ್ಣುಗಳಲ್ಲಿ ಕುತೂಹಲ ಎಣಿಕದೆ ಹೋಗಲಿಲ್ಲ. ಅದೇ ಎಂದವಳೇ ನಿಲ್ಲಿಸಿದಳು. ಶೀನಿ ಮಾವನ ಮಗ ನಾಳೆ ಬರ್ತಾನಂತೆ. ಸುನಂದಮ್ಮನ ಕಣ್ಣುಗಳು ಮಿಂಚಿದವು. ಉದ್ವೇಗದಿಂದ ತಬ್ಬಿಬ್ಬಾದರು. ತುಟಿಗಳು ಕಂಪಿಸಿದವು. ಯಾರು ಹೇಳಿದು ನಿನಗೆ? ಅನುಪಮಳ ತುಟಿಗಳ ಮೇಲೆ ನಗು ತೇಲಿತು. ಕಣ್ಣುಗಳಲ್ಲಿ ಸಹಾನುಭೂತಿ ಇಣುಕಿತು. ಬೆಂಗಳೂರು ಮಾವ ಕಾರ ನಿಂತಿತ್ತು. ಸಿಹಿ ನೀರಿನ ಬಾವಿ ಹತ್ರ ಅದೇ ಮಾತು. ಸುನಂದಮ್ಮ ನಿಂತರಲೇ ಶಿಲೆಯಾದರು. ಅಣ್ಣನ ಮಗನ ಮುಖ ಕಲ್ಪನೆಯಲ್ಲೂ ಮೂಡಿತು. ಒಂಬಣ್ಣದ ಕೂದಲು, ನೀಲಿ ಕಣ್ಣುಗಳು, ಕೆಂಪು ಬಣ್ಣ. ದೀರ್ಘವಾಗಿ ಉಸಿರೆಳೆದು ಹೊರಗೆ ದಬ್ಬಿದ್ದರು. ಮನೆಗೆ ಬರಬಹುದಾ? ಸುನಂದಮ್ಮನ ಸ್ವರದಲ್ಲಿ ಅನುಮಾನ ಇಣುಕಿತು. ಅನುಪಮ ಮುಖವನ್ನೇ ಬೇರೆಡೆ ತಿರುಗಿಸಿದಳು. ಕೃಷ್ಣನ್ ಆ ದೊಡ್ಡ ಮನೆಯ ರಿಪೇರಿ ಹಿಡಿದಾಗಿನಿಂದ ಆಗಾಗ ಬರುತ್ತಿದ್ದರು. ಬಂದಾಗ ಒಂದೆರಡು ಬಾರಿ ಇಲ್ಲಿಗೆ ಬಂದಿದ್ದರು. ಅವರಿಗೆ ಸಿಕ್ಕ ಸ್ವಾಗತ ಎಂಥದ್ದು? ಶಾಮಣ್ಣನವರು ಮುಖ ಸಿಂಡಿಸಿದರು. ಕಾಗದ ಪತ್ರಗಳನ್ನು ತಂದು ಅವರ ಮುಂದೆ ಹಾಕಿ ಹೇಳಿದರು, ಕೊಟ್ಟುಬಿಡಿ, ಇಷ್ಟು ದಿನ ಭಾರವಾಗಿ ನಮ್ಮ ಹತ್ರ ಇತ್ತು. ಇನ್ನೊಂದು ಮಾತು, ಯಾವ ಕಾರಣಕ್ಕೂ ನಿಮ್ಮ ಸ್ನೇಹಿತರ ಮಗ ಈ ಮನೆಯ ಹೊಸಲು ಮುಟ್ಟಬಾರ್ದು. ನಮ್ಮ ಮಾವನವರೇ ಎಂದು ತೊಡೆದುಕೊಂಡಿದ್ದರು. ನಮ್ಗ್ಯಾಕೆ ಅಂತವರ ಸವಾಸ? ಆ ಸ್ವರದಲ್ಲಿ ಮಿನುಗ ಜಿಪ್ಸೆಯನ್ನು ಕೃಷ್ಣನ್ ಎಂದೋ ಮರೆಯಲಾರದು. ತಾಯಿ ಮಗಳು ನಡುವೆ ಮೌನ ಬಿದ್ದುಕೊಂಡಿತ್ತು. ಕಾರಿನ ಹಾರನ್ಗೆ ಎಚ್ಚೆತ್ತು ಹೊರಗೆ ಬಂದರು. ಕೃಷ್ಣನ್ ಹಣೆ ಮೇಲೆ ಬೆವರನ್ನೊತ್ತುತ್ತಾ ಒಳಗೆ ಬಂದರು. ಶ್ರೀನಿವಾಸ ಸಾಯುವುದಕ್ಕೆ ಮುನ್ನ ತನ್ನ ಮನದ ಹೋರಾಟ ವರ್ಣಿಸಿ ದೀರ್ಘ ಪತ್ರ ಬರೆದಿದ್ದ. ಅದಕ್ಕಾಗಿ ಸ್ಮರಣೆ ಅಗತ್ಯವಾಗಿತ್ತು. ಅನುಪಮ ಸ್ವಲ್ಪ ಕುಡಿಯೋಕೆ ನೀರು ಕೊಡ್ತೀಯಾ ಮಗು? ತಲೆ ಎತ್ತಿ ಅವರತ್ತ ನೋಡಿದಳು. ಮಾವ ಶ್ರೀನಿವಾಸ ಕೃಷ್ಣನ್ ವಯಸ್ಸಿನವರೇ. ಅವಳದೇ ಭಾರವಾಯಿತು. ಅಯ್ಯೋ, ಎಂಥ ಪ್ರೀತಿಯ ಅಂತಃಕರಣ ನಮ್ಮಿಂದ ದೂರವಾಯಿತೆ. ಮನದಲ್ಲಿ ನೋವಿನ ನೆರಳಾಡಿತು. ತರ್ತೀನಿ, ಕೂತ್ಕೊಳ್ಳಿ. ಕೃಷ್ಣನ್ ಅನುಪಮ ಹೋದತ್ತಲೇ ನೋಡಿದರು. ಶ್ರೀನಿವಾಸನ ಕೊನೆಯ ಬಯಕೆ ನೆರವೇರಿತೆ? ಸಂಶಯದ ನೆರಳಾಡಿತು. ನಿಮ್ಮ ಸೋದರಳಿಯ ನಾಳೆ ಬರ್ತಾನೆ, ಮೆಲುವಾಗಿ ಹೇಳಿದರು. ಸುನಂದಮ್ಮನ ಮುಖ ಕೋಪ ವ್ಯಥೆಯಿಂದ ಬಣಗೆಟ್ಟಿತ್ತು. ತನ್ನಣ್ಣನನ್ನು ಕಸಿದುಕೊಂಡ ಆ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದವನು ಸೋದರಳಿಯನೆಂದು ಒಪ್ಪಿಕೊಳ್ಳಲು ಅವರ ಮನ ಹಿಂಜರಿಯುತ್ತಿತ್ತು. ತೊಡೆದು ಹೋದ ಸಂಬಂಧ ನಮಗೆ ಇನ್ಯಾಕೆ ಬೇಕು? ಅಣ್ಣ ಸಾಯೋ ಕಾಲದಲ್ಲಿ ಎಷ್ಟೊಂದು ನೋವು ಅನುಭವಿಸಿದ್ರು ಗೊತ್ತಾ? ಗಂಟಲಲ್ಲಿ ಒತ್ತಿ ಕಣ್ಣಂಚಿನ ಕಂಬನಿಯ ಕೆನ್ನೆಯ ಮೇಲೆ ಉರುಳಿದಾಗ ಕೃಷ್ಣನ್ ತಲೆ ತಗ್ಗಿಸಿದರು. ಅವರ ಹುಬ್ಬುಗಳು ಸಂಕುಚಿಸಿ ಹಣೆಯ ಮೇಲೆ ಗೆರೆಗಳು ಮೂಡಿದವು. ಶ್ರೀನಿವಾಸ ದೊಡ್ಡ ತಪ್ಪ ಮಾಡಿಬಿಟ್ಟಿದ್ದ. ಆದರೆ ಅವನ ಕೊನೆ ದಿನಗಳಲ್ಲಿ ಅನುಭವಿಸಿದ ನೋವು ಇವರಿಗೆ ಗೊತ್ತಿಲ್ಲ. ಮಾತೇ ಮರೆತವರಂತೆ ಕೂತು ಬಿಟ್ಟಿದ್ದರು. ಅನುಪಮ ಕೊಟ್ಟ ನೀರು ಕುಡಿದು ಸೌಜನ್ಯಕ್ಕಾದರೂ ಹೇಳಬೇಕೆಂಬುದನ್ನು ಮರೆತು ಎದ್ದು ಹೋದರು. ಹೊಸದಾಗಿ ರಿಪೇರಿ ಸುಣ್ಣ ಬಣ್ಣ ಕಂಡ ಮನೆಯತ್ತ ನೋಡಿ ಭಾರವಾದ ಉಸಿರನ್ನು ದಬ್ಬಿದರು. ಕಣ್ಣುಗಳು ಕಿರಿದಾದವು. ಯೋಚಿಸುತ್ತಾ ನಿಂತವರು ಯಾವುದೋ ಗಟ್ಟಿ ನಿರ್ಧಾರಕ್ಕೆ ಬಂದವರಂತೆ ಸಮಾಧಾನದ ಉಸಿರು ತಬ್ಬಿದರು. ಗೋಕುಲ್ನ ಎದುರುಕೊಳ್ಳಲು ತಾವೇ ಹೊರಟರು. ಅಂದು ಕೂಡ ಶ್ರೀನಿವಾಸನನ್ನು ವಿದೇಶಕ್ಕೆ ಕಳಿಸಿಕೊಡಲು ತಾವೇ ಏರ್ಪೋರ್ಟಿಗೆ ಹೋಗಿದ್ದರು. ಇಂದು ಅವನ ಮಗನನ್ನು ಎದುರುಕೊಳ್ಳಲು ಎದೆ ಭಾರವಾಯಿತು. ನೆನಪುಗಳು ದಟ್ಟವಾಗಿ ಕಣ್ಮುಂದೆ ಮಂಜು ಹರಡಿಕೊಂಡಿತ್ತು. ಕನ್ನಡಕ ಕೈಗೆ ಬಂತು. ಕರ್ಚೀಫ್ ಕಣ್ಣುಗಳ ಮೇಲಾಡಿ ಸ್ವಸ್ಥಾನ ಸೇರಿತು. ಅಂಕಲ್ ಸ್ವರಕ್ಕೆ ಬೆಚ್ಚಿಬಿದ್ದನು. ಅವರ ಕಣ್ಣುಗಳು ಚಲಿಸಿದವು. ನೋಟ ಅತ್ತಿತ್ತ ಅಲುಗಾಡಲಿಲ್ಲ. ಎಲ್ಲ ಶ್ರೀನಿವಾಸನ ತದ್ರೂಪ. ಮರಳಿ ಗೆಳೆಯನನ್ನು ನೋಡಿದಂತಾಯಿತು. ಸಂತೋಷದಿಂದ ತಬ್ಬಿಬ್ಬಾದರು. ನಾನು ಗೋಕುಲ್ ಪರಿಸರವನ್ನೇ ಮರೆತು ತಮ್ಮೆರಡು ಬಾಹುಗಳಿಂದ ಬಳಸಿ ಅಪ್ಪಿಕೊಂಡರು. ಆನಂದ ಬಾಷ್ಪ ಜಾರಿಯೇ ಬಿಟ್ಟಿತ್ತು. ಅಂದು ಗೆಳೆಯನನ್ನು ಬಿಗಿದಪ್ಪಿ ಕಣ್ತುಂಬಿ ಕಳಿಸಿದ್ದರು. ಅಂಕಲ್ ಹೋಗೋಣ. ಜೇನಿನ ಸ್ವರದಕ್ಕೆ ಅಚ್ಚ ಕನ್ನಡದ ಬೆರಗಾದರು. ಮನದಲ್ಲಿಯೇ ಬೇಷ್ ಎಂದುಕೊಂಡರು. ಶಾಮಣ್ಣ ಸುನಂದಮ್ಮನ ಮುಖಗಳು ಕಣ್ಮುಂದೆ ಸುಳಿದವು. ಶೀನಿ, ನಿನ್ನಾಸೆ ನೆರವೇರೋದ್ರಲ್ಲಿ ನನಗೆ ಯಾಕೋ ಸಂಶಯ. ಮನದಲ್ಲೇ ಗೊಣಗಿದರು. ಏನೂ ತೊಂದರೆ ಆಗಲಿಲ್ಲ ತಾನೆ? ಆತ್ಮೀಯ ಪ್ರಶ್ನೆಗೆ ಇಲ್ಲವೆನ್ನುವಂತೆ ತಲೆಯಾಡಿಸಿದ ಕೃಷ್ಣನ್ ಕಣ್ಣುಗಳಲ್ಲಿ ಮೆಚ್ಚುಗೆ ಕುಣಿದಾಡಿತು. ಗೋಕುಲ್ ತುಟಿಗಳ ಮೇಲಿನ ಮಾಸಿದ ಹನಗೆ ಅವರಿಗೆ ಮೋಡಿ ಮಾಡಿತು. ಈ ನಗುವೊಂದು ಶ್ರೀನಿವಾಸ್ಗೆ ಇರಲಿಲ್ಲವೆಂದುಕೊಂಡರು. ಕಾರು ಚಿಮ್ಮಿ ಹೊರಟಾಗ ಗೋಕುಲ್ ಇಕ್ಕಡೆಗಳಲ್ಲಿ ನೋಟ ಹರಿಸಿದ. ತಂದೆಯ ನೆನಪಿನಿಂದ ಅವನದೇ ಭಾರವಾಯಿತು. ತಮ್ಮ ಕಡೆ ದಿನಗಳಲ್ಲಿ ತಾಯ್ನಾಡಿನ ಬಗ್ಗೆ ಹುಚ್ಚರಾಗಿದ್ದರು. ಸದಾ ಅದೇ ಮಾತು, ಧ್ಯಾನ. ಭಾರತೀಯ ಸಂಸ್ಕೃತಿಯ ಹಿರಿಮೆಯನ್ನು ಎಷ್ಟು ಹೊಗಳಿಕೊಂಡರೂ ಅವರಿಗೆ ತೃಪ್ತಿ ಇರಲಿಲ್ಲ. ಅಲ್ಲಿನ ಶ್ರೀಮಂತ ಜೀವನಕ್ಕೆ ಮಾರು ಹೋಗಿದ್ದಕ್ಕೆ ತಲೆ ಚಚ್ಚಿಕೊಂಡು ದುಃಖಿಸುತ್ತಿದ್ದರು. ಎಷ್ಟೋ ಬಾರಿ ಮಗನ ತೋಳಿಗೆ ಮುಖ ಹಚ್ಚಿ ಬಡಬಡಿಸುತ್ತಿದ್ದರು. ಗೋಕುಲ್, ನೀನೋಗಿ ನನ್ನ ಹುಟ್ಟಿದೂರಿನಲ್ಲಿ ನೆಲೆಸಬೇಕು. ಅಲ್ಲಿನ ಜನದ ಜೊತೆ ಬರೆಯಬೇಕು. ಆ ಮಣ್ಣಿನ ಋಣ ನೀನು ತೀರಿಸಲೇಬೇಕು. ಸಮಾಜ, ನಾಡು, ಮಣ್ಣಿಗೆ ನಾನು ದ್ರೋಹ ಬಗೆದಿದ್ದೇನೆ. ನೆನಪು ಕಾಡಿದಾಗ ಗೋಕುಲ್ ಕಣ್ಮುಂದೆ
ಮಂಜು ಹರಡಿಕೊಂಡಿತು. ಭಾರವಾದ ಉಸಿರು ದಬ್ಬಿದ. ಅಮೆರಿಕದಲ್ಲಿ ಹುಟ್ಟಿ ಬೆಳೆದಿದ್ದರೂ ಅವನ ವಂಶದ ಬೇರು ಭಾರತದಲ್ಲಿಯೇ ಇತ್ತು. ಆ ಎಚ್ಚರ ಮೂಡಿಸಲು ಮಗನಲ್ಲಿ ಶ್ರೀನಿವಾಸ ತುಂಬ ಕಾಳಜಿ ವಹಿಸಿದ್ದರು. ಅಂಕಲ್, ನಾಳೆ ನಮ್ಮೂರಿಗೆ ಹೋಗಬಹುದಲ್ಲ? ಅವನ ಸ್ವರದಲ್ಲಿ ಅಲೌಕಿಕ ಆನಂದವನ್ನು ಗುರುತಿಸಿದರು. ನಿರಾಶ ಛಾಯೆ ಆವರಿಸಿತು. ಅಲ್ಲಿನ ಜನರಿಂದರೂ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ವಿಭಿನ್ನ ಪರಿಸರದಲ್ಲಿ ಹುಟ್ಟಿ ಬೆಳೆದ ಗೋಕುಲ್ ಹೇಗೆ ಇದನ್ನು ಸಹಿಸಬಲ್ಲ? ನೋಟ ಅತ್ತಿತ್ತ ಹರಿದಾಡಿತು. 4-6 ದಿನ ಆದಮೇಲೆ ಯೋಚಿಸೋಣ. ಸೀಟಿನ ಬೆನ್ನಿನಿಂದ ಸ್ವಲ್ಪ ಮುಂದಕ್ಕೆ ಗೋಕುಲ್ ಚಿಮ್ಮಿದ. ನೋ, ನಾಳೆನೇ ಹೋಗೋಣ. ಅವನ ಸ್ವರದಲ್ಲಿ ದೃಢ ನಿರ್ಧಾರವಿತ್ತು. ಮೌನವಾಗಿ ತಲೆಯಾಡಿಸಿದರು. ಗೋಕುಲ್ಗೆ ಹೇಗೆ ಬಿಡಿಸಿ ಹೇಳಬೇಕೆಂಬುದೇ ಗೊತ್ತಾಗಲಿಲ್ಲ. ತುಟಿ ಬಿಚ್ಚದೆ ಚಿಂತಿಸುತ್ತಾ ಕೂತರು. ಸ್ನೇಹಿತನ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದನು. ನುಡಿಚಿಕೊಳ್ಳಲು ಅವನು ಸಿದ್ಧಿರಲಿಲ್ಲ. ಅವನ ಪಾಲಿಗೆ ಇದು ಅತ್ಯಂತ ಪ್ರೀತಿಯ ಕೆಲಸ. ಕೃಷ್ಣನ್ ಮನೆಯಲ್ಲಿಯೇ ಸಂಭ್ರಮದ ಸ್ವಾಗತ ಸಿಕ್ಕಿತ್ತು. ಗೋಕುಲ್ ನಡತೆಯಿಂದ ಸುನೀತಾ ಹುಬ್ಬೇರಿಸಿದರು. ಪವಾಡ ಕಂಡವರಂತೆ ಕಣ್ಣರಳಿಸಿದರು. ಅಂಕಲ್, ಬೆಳಿಗ್ಗೆ ಹೇಗೆ ಹೋಗೋದು? ಉಬ್ಬೆತ್ತಿ ಪ್ರಶ್ನಿಸಿದರು. ಕೃಷ್ಣನ್ ತುಟಿ ಕಚ್ಚಿದರು. ಈ ಗೋಕುಲ್ ಕಣ್ಣುಗಳು ಕಿರಿದಾದವು. ಹೋದಾಗ ಸಿಗಬಹುದಾದ ಸ್ವಾಗತವನ್ನು ತಂದೆ ಒತ್ತಿ ಹೇಳಿದರು. ಮುಖ ಮೇಲೆತ್ತಿ ನವಿರಾಗಿ ನಕ್ಕ. ಡ್ಯಾಡಿ ಎಲ್ಲ ಹೇಳಿದ್ದಾರೆ, ಯೋಚಿಸೋದೇನು ಬೇಡ. ಅವನು ಆತ್ಮವಿಶ್ವಾಸಕ್ಕೆ ಕೃಷ್ಣನ್ ತಲೆದೂಗಿದರು. ಓಕೆ, ಸದ್ಯಕ್ಕೆ ನನ್ನ ಕಾರಿನಲ್ಲಿ ಹೋಗೋಣ, ಆಮೇಲೆ ಯೋಚಿಸಿದರಾಯಿತು. ಗೋಕುಲ್ ಕಣ್ಣಲ್ಲಿಯೇ ಒಪ್ಪಿಗೆ ಸೂಚಿಸಿದ. ಡಾಕ್ಟರ್ ಗೋಕುಲ್ ಹೊರಡುವ ಸುದ್ದಿ ತಿಳಿದು ಸುನೀತಾ ಬೇಸರ ವ್ಯಕ್ತಪಡಿಸಿದರು. ಅದರ ಬಗ್ಗೆ ಅವನ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನ ಚಿತ್ತ ಸ್ಥಿರವಾಗಿತ್ತು. ಅಚಲವಾದ ಮನೋದ್ರಾಢ್ಯ ಅವನಿಗಾಗಿತ್ತು. ಇಡೀ ರಾತ್ರಿ ನಿದ್ರೆ ಇಲ್ಲದೆ ಹೊರಳಾಡಿದ. ಭಾರತಕ್ಕೆ ಹೊರಡುವ ವಿಷಯ ತಿಳಿದಾಗ ತಾಯಿ ವರ್ಜೀನಿಯಾ ಬೇಸರದ ಜೊತೆಗೆ ಕೋಪವನ್ನು ಪ್ರದರ್ಶಿಸಿದರು. ಅಲ್ಲಿನ ಕಡು ಬಡತನ, ಅಂಧಶ್ರದ್ಧೆ, ಮೂಢನಂಬಿಕೆಯ ಬಗ್ಗೆ ಚಿಕಿತ್ಸೆ ವ್ಯಕ್ತಪಡಿಸಿದಳು. ಅವನು ಎದುರಿಸಬೇಕಾದ ಕಠಿಣ ಪ್ರಸಂಗಗಳನ್ನು ಬಗ್ಗೆ ಎಚ್ಚರಿಸಿದಳು. ಆದರೂ ಅವನ ನಿರ್ಧಾರ ಬದಲಾಗಲಿಲ್ಲ. ಎದ್ದು ಕೂತ. ತಂದೆ ಹೇಳಿದ ಮಾತುಗಳು ನೆನಪಾದವು. ಗೋಕುಲ್, ನಿಮ್ಮ ತಾತ ದೊಡ್ಡ ವ್ಯಕ್ತಿ. ನನ್ನ ಡಾಕ್ಟರ್ ಆಗಿ ಮಾಡಿದ ಉದ್ದೇಶವೇ ಬೇರೆಯಾಗಿತ್ತು. ಪ್ರಸಿದ್ಧಿ, ಹಣ ಸಂಪಾದನೆ ಮಾಡಲಿ ಅಂತ ಅವರು ಎಂದೂ ಬಯಸಲಿಲ್ಲ. ನನ್ನ ವಿದ್ಯೆಯ ಸಾರ್ಥಕತೆ ಹುಟ್ಟೂರಿಗೆ ಮೀಸಲಾಗಬೇಕೆಂಬುದು ಮಾತ್ರ ಅವರ ಬಯಸಿದ್ರು. ಆದರೆ ಹುಟ್ಟಿದೂರನ್ನು ಮಾತ್ರವಲ್ಲ, ಸ್ವದೇಶವನ್ನೇ ತೊಡೆದುಕೊಂಡು ಆ ನಾಡು, ಸಮಾಜ, ಮಣ್ಣಿಗೆ ದ್ರೋಹ ಬಗೆದಿದ್ದೇನೆ. ಆ ಅಪರಾಧದ ಭಾವ ನನ್ನ ಕೊಲ್ತಾ ಇದೆ. ಎದೆಯಲ್ಲಿ ಚೂರಿಯಾಡಿಸಿದಂತಾಗಿದೆ. ನಿಧಾನವಾಗಿ ಮಲಗಿ ಕಣ್ಮುಚ್ಚಿದ. ಬೆಳಗ್ಗೆ ಮನೆಯವರೆಲ್ಲ ಹೇಳುವ ಮುನ್ನವೇ ಎದ್ದು ಕೂತ. ಸ್ನಾನ ಮುಗಿಸಿ ಕೃಷ್ಣನ್ ಹೇಳುವುದಕ್ಕೆ ಕಾದು ಕೂತ. ಕಣ್ತುಂಬಿ ನಿಂತ ತಾಯಿಯ ಮುಖ ಕಣ್ಮುಂದೆ ತೇಲಿದಾಗ ಹೃದಯ ಕಿತ್ತು ಬಾಯಿಗೆ ಬಂದಂತಾಯಿತು. ತನ್ನ ಮನ ನೆನಪಾದಾಗ ಮನ ಹಗುರವಾಯಿತು. ಆಕೆಯನ್ನು ಸಂತೈಸಲು, ನೆಮ್ಮದಿಯಾಗಿಡಲು ಕಾರ್ಟರ್ ಇದ್ದಾನೆ. ಪೇಪರಿನಲ್ಲಿ ಕಣ್ಣಾಡಿಸ್ತಾ ಕೂತ. ಗುಡ್ ಮಾರ್ನಿಂಗ್ ಮೈ ಬಾಯ್. ಪೇಪರ್ ಕೆಳಗಿಳಿಯಿತು. ನೋಟ ಅವರತ್ತ ನೆಗೆಯಿತು. ವೆರಿ ಗುಡ್ ಮಾರ್ನಿಂಗ್ ಅಂಕಲ್. ಅವನ ಕಳೆತುಟಿಯಲ್ಲಿ ನಸುನಗೆ ತೇಲಿತು. ಕೃಷ್ಣನ್ ಕಣ್ಣುಗಳಲ್ಲಿ ಮೆಚ್ಚುಗೆ ತೇಲಿತು. ಬೆಳಗಿನ ಉಪಹಾರ ತೀರಿಸಿಕೊಂಡು ಹೊರಟರು. ಆಳೆತ್ತರ ಧೂಳು ಎರಚುವ ರಸ್ತೆಯಲ್ಲಿ ಕಾರು ಅಂಕುಡೊಂಕಾಗಿ ಸಾಗುತ್ತಿತ್ತು. ಅವನ ನೋಟ ಇಕ್ಕಡೆಗಳಲ್ಲಿ ಹರಿದಾಡಿತು. ತುಂಬಿ ನಿಂತ ಹಸಿರು ಕಣ್ಣಿಗೆ ತಂಪವೆನಿಸಿತು. ನನ್ನ ಗ್ರ್ಯಾಂಡ್ ಫಾದರ್ ನೀವು ನೋಡಿದ್ರಾ? ಅವನ ಸ್ವರದಲ್ಲಿ ಕುತೂಹಲ ಬೆರೆತ ಉತ್ಸಾಹ ಇಣುಕಿತು. ಕೃಷ್ಣನ ಕೈ ಕತ್ತಿನ ಮೇಲಾಡಿತು. ಮುಖದಲ್ಲಿ ಗಂಭೀರ ಭಾವ ತೇಲಿತು. ನೋಡಿದೆ, ಹಿ ಇಸ್ ವೆರಿ ಗ್ರೇಟ್. ನಿರಾಶೆ ನೋವನ್ನು ಸದ್ದಿಲ್ಲದೆ ನುಂಗಿಕೊಂಡ ಅಪರೂಪದ ವ್ಯಕ್ತಿ. ಅವರ ನೋಟ ರಸ್ತೆಯತ್ತ ಇತ್ತು. ಶೀನಿ, ನಾನು ತುಂಬಾ ಗೆಳೆಯರು. ನನಗೆ ಇತಿಹಾಸದ ಬಗ್ಗೆ ಒಲವು, ಅವನಿಗೆ ವೈದ್ಯಕೀಯದ ಬಗ್ಗೆ ಅಭಿಮಾನ. ವಿದ್ಯೆ ಕವಲುದಾರಿಯಲ್ಲಿ ಸಾಗಿದ್ರೂ ನಮ್ಮಿಬ್ಬರ ಗಣತನದಲ್ಲಿ ಯಾವುದೇ ಏರುಪೇರಾಗಿರಲಿಲ್ಲ. ಜೋಯಿಸರು ಇಷ್ಟಪಟ್ಟ ವೃತ್ತಿಯನ್ನೇ ಮಗ ಆರಿಸಿಕೊಂಡಿದ್ದ. ಆದರೆ ಅವರ ಧ್ವನಿ ಭಾರವಾಯಿತು. ಮುಂದೆ ಹೇಳುವುದು ಗೋಕುಲ್ಗೆ ಬೇಕಾಗಿರಲಿಲ್ಲ. ತಂದೆ ಎಷ್ಟೋ ಸಲ ಹೇಳಿಕೊಂಡಿದ್ದರು. ಕರುಳು ಕತ್ತರಿಸುವಂತೆ ಕಣ್ಣೀರು ಸುರಿಸಿದ್ದರು. ಹಳ್ಳಿಯ ಸಮೀಪ ಕಾರು ಬಂದಾಗ ಎದುರಾದ ಜನ ಅತ್ತಿತ್ತ ಸೆರೆದರು. ಅವರು ಕಣ್ಣುಗಳಲ್ಲಿ ಕುತೂಹಲವಿತ್ತು. ದೊಡ್ಡ ಜಗುಲಿಯ ಮನೆಯ ಮುಂದೆ ಕಾರು ನಿಂತಿತ್ತು. ಅವ್ಯಕ್ತವಾದ ಆನಂದದಿಂದ ಗೋಕುಲ್ ಉದ್ವೇಗಭರಿತನಾದ. ಕೆಳಗಿಳಿದು ಕಣ್ಣರಳಿಸಿದ. ಹೊಸ ಜಗತ್ತೊಂದು ಅವನ ಕಣ್ಮುಂದೆ ಸೃಷ್ಟಿಯಾಯಿತು. ಓಡಾಡುತ್ತಿದ್ದ ಜನ ನಿಂತು ಕಣ್ಣರಳಿಸಿದರು. ಅವರ ಕಣ್ಣುಗಳಲ್ಲಿ ಅಚ್ಚರಿ ಕುಣಿತಿತ್ತು. ಬಾ ಗೋಕುಲ್. 2 ಮೆಟ್ಟಲು ಹತ್ತಿ ಹಿಂದಕ್ಕೆ ತಿರುಗಿದರು. ಓ, ಉದ್ಗರಿಸಿದ ಕೃಷ್ಣನ್ ಅವನ ಮುಖದ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಜಿಗಿಪ್ಸೆ ಇರಲಿಲ್ಲ. ಸಂಭ್ರಮ ಬೆರೆತ ಸನ್ಮುಖತೆ ಅವನ ಮುಖದಲ್ಲಿತ್ತು. ಬಾ ಗೋಕುಲ್. 2 ಮೆಟ್ಟಿಲು ಹತ್ತಿ ಹಿಂದಕ್ಕೆ ತಿರುಗಿದರು.